ಸೊ ಅಧಿವೇಶನದಲ್ಲಿ ಕೂಡ ಮುಖ್ಯಮಂತ್ರಿಗಳು ವೀರಾವೇಶದ ಭಾಷಣ ಮಾಡಿ ನಾವು ರೈತರಿಗೆ ಇಷ್ಟೆಲ್ಲ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಮಾಧ್ಯಮದಲ್ಲಿ ದೊಡ್ಡದಾಗಿ ಆಯಿತು, ಸಬ್ಸಿಡಿ ಕೊಡ್ತಾ ಇದ್ರಿ, ಬಡ್ಡಿ ಕಟ್ತಾ, ಅಲ್ಲಿ ಯಾರು ಅಸಲೇ ಕಟ್ಟಲ್ಲ ಅಂದಮೇಲೆ ಬಡ್ಡಿ ಯಾರೇ ಮನ್ನಾ ಆದ್ರೇನು ಇದ್ರೇನು? ಅಸಲು ಕಟ್ಟಿದ್ರೆ ತಾನೆ, ಅವರು ಕಂಡೀಷನ್ ಹಾಕಿದ್ದಾರೆ, ಅಸಲು ಕಟ್ಟಿದ್ರೆ ಬಡ್ಡಿ ಮನ್ನಾ ಅಂತ. ಅಸಲೇ ಕಟ್ಟಲ್ಲ ಅಂದಮೇಲೆ ಯಾವ ರೈತರಿಗೂ ಉಪಯೋಗ ಆಗಲ್ಲ. ಒಂದು ನಯಾ ಪೈಸದ ಓಪ್ಲೆಸ್ ಸ್ಕೀಮ್ ಅದು. ಒಂದು ಓಪ್ಲೆಸ್ ಸ್ಕೀಮ್ ಅಂದರೆ ಮುಖ್ಯಮಂತ್ರಿ ಆದವರು ಈ ಥರ ಮೋಸ ಮಾಡುವಂಥ ಮುಖ್ಯಮಂತ್ರಿನ ನಾವು ಯಾವತ್ತೂ ನೋಡಿಲ್ಲ. 14 ಬಡ್ಜೆಟ್ ಮಂಡನೆ ಮಾಡಿ ಮೋಸ ಮಾಡೋದನ್ನು ಕಲ್ತ್ಬಿಟ್ಟಿದ್ದಾರೆ ಇವರು. ಹೇಗೆ ಮೋಸ ಮಾಡ್ಬೋದು, ಜನಗಳು ಟೋಪಿ ಹಾಕ್ಬೋದು ಅನ್ನೋದನ್ನು ಒಂದು ರೀತಿ ನಮಗೆ ಟೋಪಿ ಹಾಕೋ ಸಿದ್ದರಾಮಯ್ಯನವರು ಅಂತ ಅನಿಸ್ಬಿಟ್ಟಿದೆ. ಟೋಪಿ ಸಿದ್ದರಾಮಯ್ಯನವರು. ಇದುವರೆಗೂ ₹1 ಬಿಡುಗಡೆ ಮಾಡಿಲ್ಲ. ಮೊನ್ನೆ ಇದು 7 ತಿಂಗಳ ಕತೆ, ಇದು ರೈತರ ಕತೆ, ರೈತರ ಕಣ್ಣೀರು. ಅದೇನೋ ಗೋವಿನ ಕಣ್ಣೀರು ಅಂತಾರಲ್ಲ, ಹಂಗೆ ಇದು ರೈತರ ಕಣ್ಣೀರು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಆದರೆ ಮೊನ್ನೆ ಯಾವುದೋ ಒಂದು ಮುಲ್ಲಾಗಳ ಸಭೆಯಲ್ಲಿ ವೀರಾವೇಶದ ಭಾಷಣ ಮಾಡೋದು, ಅದು ಎಲ್ಲಿ ಬಂತೋ ಸ್ಪಿರಿಟ್ ಗೊತ್ತಿಲ್ಲ. ವೀರಾವೇಶದ ಭಾಷಣ ಮಾಡಿ ಮುಲ್ಲಾಗಳಿಗೆ 10,000 ಕೋಟಿ ಕೊಡ್ತೀನಿ ಅಂದರು. ಮೊನ್ನೆ 1,000 ಕೋಟಿ ಬಿಡುಗಡೆನೇ ಮಾಡಿಬಿಟ್ರು. ರೈತರಿಗೆ ಕೊಡಬೇಕಾಗಿರೋವಂಥದ್ದು ಸುಮಾರು 4,000-5,000 ಕೋಟಿ ಕೊಡಬೇಕು. ಅವ್ರಿಗೆ ಎಷ್ಟು ಕೊಡ್ತೀನಿ ಅಂತ ಹೇಳಿದರೆ 105 ಕೋಟಿ ಮಾತ್ರ. ಓನ್ಲಿ 105 crores. ಅದು ಬಿಡುಗಡೆ ಮಾಡಿಲ್ಲ. ಅಂದರೆ ಮುಲ್ಲಾಗಳಿಗೊಂದು ನೀತಿ, ರೈತರಿಗೊಂದು ನೀತಿ. 7 ತಾಸು ಕರೆಂಟು ವಿಧಾನಸಭಾ ಅಧಿವೇಶನ ಮುಂಚೆ, ಬೆಳಗಾವಿ ವಿಧಾನಸಭಾ ಅಧಿವೇಶನ ಮುಂಚೆ 7 ತಾಸು ಕರೆಂಟು ತಗೊಳ್ಳಿ ಅಂತ ಹೇಳಿದ್ರು. ವಿಧಾನಸಭೆ ಅಧಿವೇಶನ ಮುಗೀತು, 3 ತಾಸಿಗೆ ಬಂತು. ಈಗ ನಮ್ಮ ಕಾಲದಲ್ಲಿ ಪವರ್ ಸರ್ಪ್ಲೆಸ್, ನಮ್ಮ ಕಾಲದಲ್ಲಿ ಬಿಜೆಪಿ ಕಾಲದಲ್ಲಿ ಬಿಜೆಪಿ ಸರ್ಪ್ಲೆಸ್. ನಾವು ಬೇರೆ ರಾಜ್ಯಗಳಿಗೆ ವಿದ್ಯುತ್ ಶಕ್ತಿಯನ್ನು ಕೊಟ್ಟಿದ್ದೀರಿ, ಬೇರೆ ರಾಜ್ಯಗಳಿಗೆ ಸರ್ಪ್ಲೆಸ್. ನೀರು ಸರ್ಪ್ಲೆಸ್, ಪವರ್ ಸರ್ಪ್ಲೆಸ್, ವಾಟರ್ ಸರ್ಪ್ಲೆಸ್. ಕಾಂಗ್ರೆಸ್ ಕಾಲದಲ್ಲಿ ಓಪ್ಲೆಸ್, ಎಲ್ಪ್ಲೆಸ್. ಇದು ಕಾಂಗ್ರೆಸ್ಸಿನ ನೀತಿ. ಹಣ ಇಲ್ಲ ಅಂತ ಹೇಳ್ತಾರೆ. ನನಗನ್ಸ್ತತೆ ಎಣ ಹೊರಕ್ಕೂ ಹಣ ಇಲ್ದಂಗೆ ಆಗ್ಬಿಟ್ಟಿದೆ ಇವ್ರ ಸ್ಥಿತಿ. ಬಡವ್ರಿಗೆ ಗತಿ ಇಲ್ದವ್ರಿಗೆ ಪಾಪ ಕೊಡೋಕ್ಕೆ ಇದಿತ್ತು ಹಣ, ಮೊದಲು ಮೀಸಲಿಡ್ತಾ ಇದ್ರಿ ಬಡವ್ರಿಗೆ. ನನ್ನ ಶವ ಸಂಸ್ಕಾರಕ್ಕೆ 5,000 ರೂಪಾಯಿ ಕೊಡ್ತಾ ಇದ್ರಿ. ಆ ಎಣ ಹೊರಕ್ಕೂ ಇವ್ರ ಹತ್ರ ಕಾಸಿಲ್ದ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಬಂದಿದೆ. ಇದರಲ್ಲಿ ನೋಡಿ, ಈ ಸಾಲ ಮಾಡಿ ಅದೇನೋ ಹೇಳ್ತಾರಲ್ಲ ಗಾದೆ, ಅದ್ಯಾವುದೋ ಪಿಕ್ಚರ್ ಬಂದಿತ್ತು, ಸಾಲ ಮಾಡಿ ತುಪ್ಪ ತಿನ್ನು ಅಂತ. ಎಲ್ಲರಿಗೂ ಕ್ಯಾಬಿನೆಟ್ ಮಂತ್ರಿ ದರ್ಜೆಯ ಬೋರ್ಡ್ ಚೇರ್ಮನ್ಗಳು 40 ಜನನ 40 ಇವು 3 ಜನ ರಾಜಕೀಯ ಪೊಲಿಟಿಕಲ್ ಸೇರಿಸ್ಕೊಳ್ರಿ, ರಾಜಕೀಯ ಕಾರ್ಯದರ್ಶಿಗಳು, ಅಡ್ವೈಸರ್. DCM ಬೇರೆ ಎಂದೂ ಇಲ್ಲ. ನಾನು DCM ಆಗಿದ್ದೆ, ಅಡ್ವೈಸರೇ ಇಲ್ಲ ನಮಗೆ. ಮೆಡಿಕಲ್ ಅಡ್ವೈಸರ್ ಒಬ್ರು, ಸ್ಪೆಷಲ್ ಅಡ್ವೈಸರ್ ಒಬ್ರು, ಮೀಡಿಯಾದವ್ರು ಯಾರ ಕೇಳಿದ್ರೆ ನಿಮ್ಮನ್ನು ಒಬ್ಬರು ನೇಮಕ ಮಾಡ್ತೀನಿ ಅಂತಾರೆ. ಇನ್ಯಾರನ್ನ ಬಂದು ಕೇಳಿದ್ರೆ ಅವ್ರಿಗೂ ಹೇಳ್ತಾರೆ ಯಾರನ್ನ ನಿಮ್ಮನ್ನು ಒಬ್ಬರನ್ನ ಮಾಡ್ಕೊಂತೀರಿ ಅಂತ. ಅಂದರೆ ಎಷ್ಟು ಉಡಾಫೆ ಸರ್ಕಾರ ಇದು, ಉಡಾಫೆ ಸರ್ಕಾರ. ಇಲ್ಲಿ ರೈತರಿಗೆ ಕೊಡಕ್ಕೆ ದುಡ್ಡಿಲ್ಲ. ಈಗ ಇವರೆಲ್ಲರಿಗೂ ಮನೆ ಬಾಡಿಗೆ ಅದು ಇದು ಖರ್ಚು ಇದೆಲ್ಲ ಅಂತ ಹೇಳಿದ್ರೆ 106 ಕೋಟಿ ರೂಪಾಯಿ ಖರ್ಚು ಬರ್ತದೆ. ಇವರ ಕಳೆದ ಉಳಿದಿರೋ 4.5 ವರ್ಷದಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಬರ್ತದೆ. ಇದು ರೈತರು ಕೊಡೋಕ್ಕೆ ನಿಮ್ಮ ಯೋಗ್ಯತೆಗೆ ಹಣ ಇಲ್ಲ. ದುಂದು ವೆಚ್ಚ ಮಾಡೋಕ್ಕೆ, ಮಜಾ ಮಾಡೋಕ್ಕೆ,
ಅಡ್ವೈಸರ್ಗಳನ್ನ ನೇಮಕಾತಿ ಮೇಲೆ ನೇಮಕಾತಿ ಅಡ್ವೈಸರ್ಗಳು ಇದಕ್ಕೆಲ್ಲ ಎಲ್ಲಿಂದ ಬರ್ತದೆ ದುಡ್ಡು?